ಆಟೋ ಹಾಕಕ್ಕಾಗಲ್ವಾ? ಆಟೋ ಹೋಗಲ್ವಾ ಆ ಕಡೆ? ಆಟೋ ತಳ್ಬಿಡಿ ಆ ಕಡೆ. ಆಟೋ ಪಾರ್ಕಿಂಗ್ ಲಾಟ್ ಮೆಟ್ರೋದವ್ರು ಯಾರಪ್ಪ? ಪಾರ್ಕಿಂಗ್ ಲಾಟ್ ಬೆಂಕಿ ಬಿದ್ದು ಎಲ್ಲಿ ಹೋಗಿದ್ರು ನೀವಲ್ಲ? ಮೆಟ್ರೋದವ್ರು ಯಾರಿದ್ದಾರೆ ಇಲ್ಲ ಸೆಕ್ಯೂರಿಟಿಗಳು? ಹಾಂ, ಮೆಟ್ರೋ ಸೆಕ್ಯೂರಿಟಿನ ನೀನು? ಹಾಂ, ಮೆಟ್ರೋ ಸೆಕ್ಯೂರಿಟಿನಪ್ಪ. ಈಗ ಬರ್ತಾ ಇದ್ರ ನೀವೆಲ್ಲ? ಮೆಟ್ರೋದವ್ರೆಲ್ಲ ಮರಿ ಒಬ್ಬರು ಅಡ್ರೆಸ್ ಇಲ್ಲ. ಹೋಟ್ಲರ್ ಸರ್ ನಾವು. ಅದೇ ಮೆಟ್ರೋದವ್ರು ಯಾರಿದ್ದಾರೆ ನೋಡಿ ಹಿಂಗೆ. ಡೈರೆಕ್ಟಾಗಿ ಅದಕ್ಕೆ ಯಾರು ಪಾರ್ಕಿಂಗಲ್ಲಿ ನಿಲ್ಸೋಗಿರೋದು ಗಾಡಿ? ಇವಾಗ ಪಾರ್ಕಿಂಗ್ ಲಾಟ್ ಯಾರೇ ಕಾಂಟ್ರಾಕ್ಟ್ ಕೊಟ್ಟವ್ರ? ಪಾರ್ಕಿಂಗ್ ಅವರೇ ಮಾಡಿದ್ದಾರೆ. ಎಲ್ಚನಹಳ್ಳಿ ಎಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್ ಬಳಿಯಾದಂತಹ ಘಟನೆ. ಯಾವ ರೀತಿಯಲ್ಲಿ ಪಾಪ ಬೈಕು ಬೆಂಕಿ ಹತ್ಕೊಂಡಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಗಾಡಿ ನಂಬರ್ ಹಾಕಿ. ಪಾಪ ಇದು ಯಾವ್ದು ಗಾಡಿ ಅಂತ ಗೊತ್ತಿಲ್ಲ. ಮೆಟ್ರೋ ಸ್ಟೇಷನ್ ಹಿಂಭಾಗದಲ್ಲಿ ಪಾರ್ಕಿಂಗ್ ಕೊಟ್ಟಿರುವಂಥದ್ದು. ಗಾಡಿ ಹೆಂಗೋ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ದಯವಿಟ್ಟು ಈ ಗಾಡಿ 1500 ಅಕ್ಕಪಕ್ಕ ಗಾಡಿಗಳನ್ನ ಸ್ಥಳೀಯರು ಪಾಪ ಆ ಕಡೆ ಈ ಕಡೆ ತಳ್ಳಿ ಜೊತೆಯಲ್ಲಿ ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಹುಡುಗರು ಅಂದ್ರೆ ಇಲ್ಲೇ ಸ್ಥಳದಲ್ಲಿ ಇದ್ದಂತಹ ನಾವು ಒಂದು ನಾಳೆ ಕಾರ್ಯಕ್ರಮವೊಂದನ್ನ ಹಮ್ಮಿಕೊಂಡಿದ್ವಿ. ಸಡನ್ ಆಗಿ ಆದಂಥ ಘಟನೆ ನಮ್ಮ ಗಮನಕ್ಕೆ ತಿಳಿದಂತೆ ರಾಜ್ಯಾಧ್ಯಕ್ಷರ ಸಮೇತ ಅಂದರೆ ರಾಘವೇಂದ್ರರವರು, ತಾಯ್ನಾಡು ರಾಘವೇಂದ್ರರವರು ರಾಜ್ಯಾಧ್ಯಕ್ಷರು ಕೂಡ ಇಲ್ಲೇ ಇದ್ದಾರೆ. ಇವರ ಸಮ್ಮುಖದಲ್ಲಿ ಇವತ್ತು ನೋಡಿ ಸ್ನೇಹಿತರೆ, ಮೆಟ್ರೋ ಇದು ನಿಲ್ದಾಣ ಅಂದರೆ ಪಾರ್ಕಿಂಗ್ ಲಾಟ್ ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಇವತ್ತಿಲ್ಲ ನಾವು ಸ್ಥಳೀಯರು ಮತ್ತು ಪಕ್ಕದಂಥ ಹೋಟ್ಲವ್ರು ಬಂದು ಇಲ್ಲಿ ಬೆಂಕಿ ನಡೆಸ್ತಾ ಇದ್ದಾರೆ. ಈ ಮೆಟ್ರೋ ಸ್ಟೇಷನ್ ಅವರಿಗೆ ಇವತ್ತು ಸರ್ಕಾರದವ್ರಿಗೆ ಇವರೇ ದುಡ್ಡು ಮಾಡೋದಂಥ ದಾರಿಯಾಗಿದೆ. ಯಾವುದೇ ಒಂದು ಪೊಲೀಸ್ ಅವರಾಗಲಿ ಅಥವಾ ಒಂದು ಮೆಟ್ರೋ ಸ್ಟೇಷನ್ ಸೆಕ್ಯೂರಿಟಿಗಳಾಗಲಿ ಇಲ್ಲಿವರೆಗೂ ಬಂದಿಲ್ಲ. ಈಗೆಲ್ಲ ಬೆಂಕಿ ನಂಬ್ತಾ ಇದೆ. ಎಲ್ಲ ನಮ್ಮ ಹುಡುಗರು ಮತ್ತು ಸ್ಥಳೀಯರು ಗಾಡಿಗಳನ್ನ ಡಿವೈಡ್ ಮಾಡಿ ಗಾಡಿಗಳನ್ನ ದೂರ ನಿಲ್ಲಿಸಿದ್ರು. ಇಲ್ಲ ಅಂದರೆ ಪೂರ್ತಿ ಇದೇನು ಪಾರ್ಕಿಂಗ್ ಲಾಟ್ ಇತ್ತು ಎಲ್ಲದಕ್ಕೂ ಬೆಂಕಿ ಆಗ್ತಂತ ಕೆಲಸ ಆಗ್ತಾ ಇತ್ತು. ಈಗ ನೋಡಿ ಮೆಟ್ರೋ ಸಿಬ್ಬಂದಿಗಳು ಬೆಂಕಿ ಹತ್ತಿ ಒಂದು ಗಾಡಿ ಸುಟ್ಟು ಹೋದ್ಮೇಲೆ ಬಂದಿದ್ದಾರೆ. ಅಂದರೆ ಎಷ್ಟು ಬೇಜವಾಬ್ದಾರಿ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಒಂದು ಉದಾಹರಣೆ. ಸಿಸಿ ಕ್ಯಾಮ್ರಾ ಒಳಗಡೆ ಸಿಸಿ ಕ್ಯಾಮ್ರಾ ಇಟ್ಕೊಂಡು ಒಳಗಡೆ ಆಪರೇಟರ್ ಮಾಡ್ತಾ ಇರಬೇಕು. ಆಪರೇಟರ್ ಮಾಡೋ ಕೆಪಾಸಿಟಿ ಎಲ್ಲ ಬರೀ ಪೇಮೆಂಟ್ ದುಡ್ಡು ಅಂತ ಸಾಯ್ತಾರೆ. ಇವತ್ತು ಯಾರು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಈ ಕಾಂಟ್ರಾಕ್ಟ್ನ ಅವರಿಗೆ ಸ್ಟಾಪ್ ಮಾಡಿಬಿಟ್ಟು ಬೇರೆ ಅಂತವ್ರಿಗೆ ಅವ್ರದ್ದು ಕರೆಕ್ಟಾಗಿ ಕೆಲಸ ಮಾಡೋರಿಗೆ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಪಾರ್ಕಿಂಗು ನೋಡಿ, ಮೊದಲಾಗಿ ಅಲ್ಲ ಇವಾಗೇನು ನಮ್ಮ ಅಧ್ಯಕ್ಷರಾದಂಥವ್ರು ಪಾಪ ನೋಡಿ ಆಟೋನ ಸೇವ್ ಮಾಡಿದ್ರು. ಒಂದು ಇದಕ್ಕೆ ಪ್ರಾಣಕ್ಕೂ ಒಂದು ಇದಾಗಂಥದ್ದು ಒಂದು ಸೌಂಡ್ ಬರ್ತಾ ಇದೆ, ಎಲ್ಲ ಎದುರೋಗ್ತಾ ಇದ್ರು. ಇವರು ಸೇವ್ ಮಾಡಿದ್ದಾರೆ. ಇವರಿಗೆ ನಾವು ಧನ್ಯವಾದ ಹೇಳ್ತಾ ಇದ್ದೇವೆ ನಮ್ಮ ಕರವೇ ಗಜಸೇನೆಯಿಂದ. ನಮಸ್ಕಾರ, ಧನ್ಯವಾದಗಳು. ಪಾರ್ಕಿಂಗ್ ಲಾಟ್ ನೋಡಿ ಯಾವುದೇ ರೀತಿ
ಇಲ್ಲಿ ಸುರಕ್ಷಿತವಾದಂತಹ ವ್ಯವಸ್ಥೆಗಳೇ ಇಲ್ಲ. ಮೆಟ್ರೋದವರು ಕಕ್ಕಾಬಿಕ್ಕಿಯಾಗಿ ಅಲ್ಲಿ ಇಲ್ಲಿ ನಿಂತಿದ್ದಾರೆ. ಕರ್ನಾಟಕ ಗಜ ಸೇನೆ, ಕರ್ನಾಟಕ ರಕ್ಷಣಾ ವೇದಿಕೆ ಗಜ ಸೇನೆ ವತಿಯವರು ಎಲ್ಲ ಕೂಡ ಇಲ್ಲಿದ್ದೀವಿ ನಾವು. ಈ ರೀತಿ ಆಗಿದೆ. ಅವ್ರು ಬಂದ್ಬಿಟ್ಟು ದಣಿಸ್ತಾವ್ರೆ, ಯಾರೇ ಒಬ್ಬ ಇಲ್ಲಿ ಮೆಟ್ರೋ ಸಿಬ್ಬಂದಿಗಳಿಲ್ಲ. ಯಾವಾಗ ಎಲ್ಲ ಮುಗಿದ ಮೇಲೆ ಈಗ 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 ಬಂದಿದ್ದೀರ ತಾಯಿ, ಈಗ ಬಂದ್ ಅಲ್ಲ ಅಮ್ಮ, ಒಂದ್ ನಿಮಿಷ ತಾವು ಓಕೆ, ನಾವು ನಿಮ್ಮನ್ನ ಬ್ಲೇಮ್ ಮಾಡ್ತಾ ಇಲ್ಲ. ಯಾಕೆ ಹೇಳ್ತೀನಿ, ತಾವು ಸಿಬ್ಬಂದಿಗಳಾಗಿದ್ರು ತಮ್ಮ ಕೈಲಿ ಆ ಗಾಡಿಗಳನ್ನ ಎಳೆಯಕ್ ಆಗ್ತಿರ್ಲಿಲ್ಲ. ಆದ್ರೂ ನೀವು ಅವ್ರು ಇವರು ಅಂತ ಕಗ್ಗಾಬಿಕ್ಕಿ ಆದ್ರಿ. ನಾವು ರಕ್ಷಣಾ ವೇದಿಕೆಯವರು, ಇಲ್ಲಿ ಗಜಸೇನೆಯವರು, ರಾಜ್ಯಾಧ್ಯಕ್ಷರ ಸಮ್ಮುಖದ ಇಲ್ಲೇ ಇದ್ದಿದ್ದಕ್ಕೆ ಓಡ್ ಬಂದು ಈ ತರ ಒಂದು ಅನಾಹುತ ತಪ್ಪಿಸಿದಾಯ್ತು. ಅಮ್ಮ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಹೋಮ್ ಗಾರ್ಡ್ಗಳು ಪೊಲೀಸ್ ಅವ್ರನ್ನ ರೋಗಿ ಕೂಡ ಮಾಸ್ಕ್ ಯಾರು ಹಾಕಿಲ್ಲ, ಹೆಲ್ಮೆಟ್ ಯಾರು ಹಾಕಿಲ್ಲ ಅಂತೇಳಿ ದುಡ್ಡು ಮಾಡೋ ದಂಧೆ ಮಾಡ್ತೀರಾ, ದಯವಿಟ್ಟು ಈ ಥರದ್ದೆಲ್ಲ ನೋಡಿ ಅಂತ ಹೇಳ್ತೇವೆ. ಇಲ್ಲಿ ನೋಡಿ ಬನ್ನಿ ಅಧ್ಯಕ್ಷರೇ, ಆ ಗ್ಯಾಸ್ನ ಅಂದ್ರೆ ಬೆಂಕಿ ಆರಿಸೋದನ್ನ ಒದ್ದಾಡ್ತಿದ್ದಾರೆ. ಅದು ಹೇಗೆ ತಿರುಗಿಸೋದು ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಮೆಟ್ರೋ ನೋಡಿ, ಮೆಟ್ರೋ ಸಿಬ್ಬಂದಿಗೆ ಗ್ಯಾಸ್ ಆನ್ ಮಾಡಕ್ ಬರ್ತಾ ಇಲ್ಲ. ಇಂಥ ಸಿಬ್ಬಂದಿಗಳು ಖಾಲಿ ಆಗಿದೆ. ಇದು ಖಾಲಿ ಇರೋ ಗ್ಯಾಸ್ ತಂದಿದ್ದಾರೆ ಇಲ್ಲಿಗೆ. ಅಲ್ಲಲ್ಲ ಖಾಲಿ ಆದ್ರೂ ನಿನಗೆ ಓಪನ್ ಮಾಡಕ್ಕೆ ಬರ್ತಿಲ್ವಲ್ಲಪ್ಪ, ಅದನ್ನ ಏನ್ ತೆಗಿಯಕ್ಕೆ ಬರ್ತಾ ಇಲ್ಲ ನಿನಗೆ. ಎಲ್ಲಿ ತೋರ್ಸಪ್ಪ CO ತೋರ್ಸಪ್ಪ, ಓಪನ್ ಮಾಡಪ್ಪ ಅದನ್ನ ನೋಡೋಣ. CO2 ಇಲ್ಲ, POT ಇಲ್ಲ, POT ಬರೀ ಇದು ಏನಿದ್ರಿ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಬರೀ ದುಡ್ಡು ಮಾಡೋ ಕೆಲಸ ಹೊಂಟಿದೆ. ಇವತ್ತು ಯಾವುದೂ ಆಗ್ತಾ ಇಲ್ಲ. ಯಾವತ್ತು ಥರ್ಡ್ ಕ್ಲಾಸ್ ಸಿಬ್ಬಂದಿಗಳು ಪೊಲೀಸರು ಒಂದೊಂದ್ ಕಡೆ ಅರ್ಧ ಕಿಲೋಮೀಟರ್ಗೆ 5 ಜನ ನಿಂತ್ಕೊಂಡು ಕವರ್ ಮಾಡ್ತಾರೆ. ಕವರ್ ಮಾಡೋದು ಬರೇ ಮಾಸ್ಕ್ ಹಾಕಿಲ್ಲ, ಹೆಲ್ಮೆಟ್ ಹಾಕಿಲ್ಲ, ಮಾಸ್ಕ್ ಹಾಕಿಲ್ಲ, ಹೆಲ್ಮೆಟ್ ಹಾಕಿಲ್ಲ. ಇವೆಲ್ಲ ಯಾರು ನೋಡೋರಿಲ್ಲ. ಅಮಾಯಕರ ತರ ಜನಗಳು ಒದಾಡ್ತಾ ಇದಾರೆ. ಈ ಕೊರೋನಾ ಬಂದು ನೋಟ್ ಬ್ಯಾನ್ ಆಗಿ ಇದ್ರಲ್ಲೂ ಇವ್ರು ಸವಾಸಗಳು ಮಾಡ್ಕೊಂಡು ಈ ತರ ಅನಾಹುತ ಆಗ್ತಾ ಇದ್ದಾವೆ. ಈಗ ಪಾಪ ಗಾಡಿ ಕಳ್ಕೊಂಡಿದ್ದವನ್ಗೆ ಅವನ್ಗೆ ಯಾವ ರೀತಿಲಿ ಟೆಂಡರ್, ಯಾವುದೇ ಟೆಂಡರು ಮುಗಿದೋದ್ರು ಅದಕ್ಕೆ ಕಾಲಾವಕಾಶ ಅಂತ ಇರುತ್ತೆ. ಯಾಕೆ ಇವರು ಹೊಸ ಟೆಂಡರ್ನ ಕರೆದಿಲ್ಲ? ಆದ್ರೆ ಟೆಂಡರ್ಗೆ ಇವ್ರಿಗೇನು ಪರ್ಸೆಂಟೇಜ್ ಇರ್ಬೇಕು ಮೋಸ್ಟ್ಲಿ, ಅದಕ್ಕೆ ಹೊಸ ಟೆಂಡರ್ ಕರೆದಿಲ್ಲ. ಟೆಂಡರ್ ಇಲ್ದಲೇ ಇಷ್ಟೊಂದು ಜನಕ್ಕೆ ಪಾರ್ಕಿಂಗ್ ಹೆಂಗ್ ಜಾಗ ಕೊಟ್ಟಿದ್ದಾರೆ? ಟೆಂಡರ್ ಇಲ್ಲದೆ ಪಾರ್ಕಿಂಗ್ ಹಾಕೊಟ್ಟು, ಪಾರ್ಕಿಂಗ್ ಸುರಕ್ಷಿತನೇ ಇಲ್ಲ. ಈಗ ಪಾರ್ಕಿಂಗ್ ಯಾರು ಇಲ್ಲಿ ಬೆಲೆ ಕಟ್ಟೋರು ಯಾರು? ಟೆಂಡರ್ ಆಗಿಲ್ಲ. ಈಗ ನೋಡಿ, ನೀರು ಇವಾಗ ಎತ್ಕೊ ಬರ್ತಾರೆ ಮೇಡಮ್ ಅವರೊಬ್ರು, ಇವಾಗ ನೀರು ಎತ್ಕೊ ಬರ್ತಾರೆ. ಏನಪ್ಪಾ ನಿಮ್ ರೆಸ್ಪಾನ್ಸಿಬಲ್ ಅಲ್ವಾ ಇದು? ನಿಮ್ ರೆಸ್ಪಾನ್ಸಿಬಲ್ ಅಲ್ಲ ಅಂದ್ರೆ ಮೆಟ್ರೋ ಹಿಂದಗಡೆ ಯಾಕಪ್ಪ ಪಾರ್ಕಿಂಗ್ ಕೊಟ್ಟಿದ್ದೀರಾ ನೀವು? ನಿಮ್ ರೆಸ್ಪಾನ್ಸಿಬಲ್ ಅಲ್ವಾ? ಯಾಕೆ ಕೊಟ್ಟಿದ್ದಾರೆ? ತಿರುಗಿಸೋ ಈ ಕಡೆ ಮಗ ನಗದಲ್ಲ. ಒಬ್ಬ ಪಾಪ ಅವ್ನ ಅಮಾಯಕಂದು ಯಾರ್ದೋ ಗಾಡಿ ಹಾಳಾಗಿದೆ. ಅವ್ನು ಯಾವ ರೀತಿ ಕಷ್ಟಪಟ್ಟು ತಗೊಂಡಿದ್ನೋ ಏನ್ ಕತೆನೋ ಗೊತ್ತಿಲ್ಲ. ನಿಮ್ ರೆಸ್ಪಾನ್ಸಿಬಲ್ ಅಲ್ಲ ಅಂತಿರಲ್ಲಪ್ಪ ಸೆಕ್ಯೂರಿಟಿಗಳು. ನೀವು ಯಾರಪ್ಪ ಪೇಮೆಂಟ್ ಕೊಡ್ತಾರೋದು ನಿಮ್ಗೆ? ಯಾರು ಕೊಡ್ತಾರೋದು ಪೇಮೆಂಟ್? ಯಾರು ಕೊಡ್ತಾರೋದು? ಇಲ್ಲಿ ಯಾವ್ದಪ್ಪ, ಯಾವ್ದು ಇದು ನಿಂದು? ಸೆಕ್ಯೂರಿಟಿ ಏಜೆನ್ಸಿ. ಸೆಕ್ಯೂರಿಟಿ ಏಜೆನ್ಸಿ ನೋಡಪ್ಪ, ಇವ್ರ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅಂತಿದ್ದಾರೆ. SIS ಸೆಕ್ಯೂರಿಟಿ ತಕ್ಷಣ ಮೆಟ್ರೋ ಸಿಬ್ಬಂದಿ ಸೆಕ್ಯೂರಿಟಿ ಏಜೆನ್ಸಿನ ಕ್ಯಾನ್ಸಲ್ ಮಾಡಬೇಕು. ನಮಗೆ ಇದಕ್ಕೆ ಸಂಬಂಧ ಇಲ್ಲ ಅಂತಾರೆ. ಮೆಟ್ರೋ ಸಿಬ್ಬಂದಿಗಳು ಸೆಕ್ಯೂರಿಟಿ ಏನಕ್ಕೆ ಹಾಕಿದ್ದಾರೆ ಅನ್ನೋದೇ ಒಂದು ಉತ್ತರ ಕೊಡಬೇಕು. ಇದನ್ನು ಕ್ಯಾನ್ಸಲ್ ಮಾಡಬೇಕು. SIS ಸೆಕ್ಯೂರಿಟಿ ಏನಪ್ಪ ನಿನ್ನ ಹೆಸರು? ಎಲ್ಲಿ ನಿನ್ನ ಬ್ಯಾಡ್ಜಲ್ಲಿ? ನಿನ್ನ ಬ್ಯಾಡ್ಜಲ್ಲಿ ಹೆಸರಲ್ಲಿ ಟೆಂಡರ್ ಆಗಿಲ್ಲ, ಟೆಂಡರ್ ಮುಗೀತು. ಏನಪ್ಪ ನಿನ್ನ ಹೆಸರು? ಇರಮ್ಮ ನಿಮಿಷ. ನೀನು ನನ್ನ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅಂದ್ರೆ ಏನಿದೆ ಅರ್ಥ? ಒಂದ್ ನಿಮಿಷ ಇರೋ. ಒಂದ್ ನಿಮಿಷ ಬಿಡಿ ಹೇಳ್ತೀನಿ. ಒಂದ್ ನಿಮಿಷ ಬಿಡಿ ಆಯ್ತು. ಬ್ಯಾಡ್ಜ್ ಕೊಟ್ಟಿದ್ದೇನಕ್ಕೆ ನಿನಗೆ? ಒಂದ್ ನಿಮಿಷ ಬಿಡಿ, ಒಂದ್ ನಿಮಿಷ ಬಿಡಿ. ಎಲ್ಲಮ್ಮ ಇದು ನೋಡಿ ತಗೊಂಡ್ಬಂದಿದ್ದಾರೆ. ಈಗ ನೀರ್ ಅದೊಂಚೂರು ಎತ್ಕೊಂಡ್ಬಂದ್ರೆ ಆ ಬಾಟ್ಲಲ್ಲಿ ನೀರ್ ಹಾಕ್ತಾ ಇದಾರೆ. ಅಬ್ಬಾ ತುಂಬಾ ಮುಚ್ಚಿ ಹೊರ್ಸಿದೀರಪ್ಪ ನೀವೆಲ್ಲರೂ. ಸಾವಿರಾರು ಕೋಟಿ ರೂಪಾಯಿ ಇರೋ ಅಂತದ್ದು ಮೆಟ್ರೋ ಇವತ್ತು ಬಾಟ್ಲಲ್ಲಿ ನೀರು ನೋಡಿ, ನೀರು ಹೆಂಗಿದೆ? ಬಾಟ್ಲಲ್ಲಿ ಹಾಕ್ತಾವ್ರೆ, ಬಕೆಟಲ್ಲಿ ಹಾಕೋದ್ಬಿಟ್ಟು ನೋಡಿ. ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ವತಿಯಿಂದ ಈ ಕಾರ್ಯಕರ್ತರು ಎಲ್ಲರೂ ಸೇರ್ಕೊಂಡು ಈ ಕೆಲಸವನ್ನ ಮಾಡ್ತಾ ಇದೀವಿ. ಇಲ್ಲಿ ಸೆಕ್ಯೂರಿಟಿಗಳ ಬಕೆಟ್ ಅಲ್ಲಿ ನೀರು ಹಾಕಕ್ಕೂ ಭಯ ಪಡ್ತಾರೆ. ಅಂತ ಸೆಕ್ಯೂರಿಟಿಗಳನ್ನ ಅಪಾಯಿಂಟ್ ಮಾಡ್ತಾರೆ.
ಇದಕ್ಕೆಲ್ಲ ಕಂಟ್ರೋಲ್ ಇಲ್ವಾ ಅಲ್ಲಿ ಇಲ್ಲಿ ಯಾಕೆ ಕೊಟ್ಟಮ್ಮ ಪಾರ್ಕಿಂಗು ಯಾಕೆ ಕೊಟ್ಟರು ಪಾರ್ಕಿಂಗು ಗಾಡಿ ನಿಲ್ಸೋಕೆ ಸೇಫ್ಟಿ ಇಲ್ಲ ಗಾಡಿ ಬೆಂಕಿ ಬಿದ್ದಿದೆ ಮುಂದೆಲ್ಲ ಹೋಗಿರೋದು ಇವಾಗ ಒಂದೇ ಸಮ ಎಲ್ಲ ಹತ್ಕೊಂಡ್ಬಿಟ್ಟಿರೋದು. ಎಲ್ಲ ಹೋಗಿರೋದು ಗಾಡಿಗಳು ಇವ್ರು ನಂಬ್ಕೊಂಡು ಗಾಡಿ ನಿಲ್ಸ್ಬೇಡಿ ಇನ್ಮೇಲೆ ಮೆಟ್ರೋದ ನಂಬ್ಕೊಂಡು ಈ ಮೆಟ್ರೋದ ನಂಬ್ಕೊಂಡು ದಯವಿಟ್ಟು ಗಾಡಿ ನಿಲ್ಸ್ಬೇಡಿ ಇನ್ಮೇಲೆ. ಸರ್ ನೀವು ಗಾಡಿ ಪಾರ್ಕ್ ಮಾಡ್ತಿದ್ದೀರ ಡೈಲಿ ಇಲ್ಲಿ ಎಷ್ಟು ಕೊಡ್ತೀರಾ ಸರ್ ಡೈಲಿ? 30 ರೂಪಾಯಿ. ಯಾರು ಸರ್ ಕಲೆಕ್ಷನ್ ಮಾಡೋದು? ಇವತ್ತು ಯಾರು ಮಾಡ್ತಾ ಇದ್ದಾರೆ ಕಲೆಕ್ಷನ್? ಇಲ್ಲ ಆಕ್ಚುಲ್ ಆಗಿ ಏನಾಗಿದೆ ಅಂದ್ರೆ ನಿನ್ನೆ ತನಕನೂ 30 ರೂಪಾಯಿನೇ ಇದ್ದಿದ್ದು, ಇವತ್ತಿಂದ ಯಾರು ಇಲ್ಲ ಅವ್ರು ಹೇಳಿದ್ದು. ಇವತ್ತು ನಿಮ್ಮ ಹತ್ರ ದುಡ್ಡು ತಗೊಂಡಿಲ್ವಾ ಸರ್? ಇಲ್ಲ ಇವತ್ತಿಂದ ಅಲ್ಲ ಇವಾಗ ಮತ್ತೆ ಇದಕ್ಕೆ ಬೆಂಕಿ ಬಿದ್ದರೆ ಅದಕ್ಕೆ ರೆಸ್ಪಾನ್ಸ್ ಯಾರಾಗಾರೆ? ಮೆಟ್ರೋ ಸಿಬ್ಬಂದಿ ರೆಸ್ಪಾನ್ಸ್ ನನಗೆ ಮೊನ್ನೆ ಸ್ಯಾಟರ್ಡೆ ನಿನ್ನೆ ರಜಾ ಬಿಡಿ, ಸ್ಯಾಟರ್ಡೆ ನಾನು ಬಂದಾಗ ಅವ್ರು ನಮಗೆ ಹೇಳಿದ್ರು ಏನಂತ ಅಂದ್ರೆ ನಮ್ದು ಭಾನುವಾರ ತನಕ ಅಷ್ಟೇ ಕಾಂಟ್ರಾಕ್ಟ್ ಇರೋದು, ಇವತ್ತಿಂದ ಯಾವುದೂ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ಇಷ್ಟೊಂದು ಗಾಡಿಗಳಿಗೆ ತೋರಿಸಿ ಅಥವಾ ಬೇರೆಯವ್ರಿಗೆ ಕಾಂಟ್ರಾಕ್ಟ್ ಕೊಡ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಸೇಫ್ಟಿ ಇಲ್ಲ ಅಂತ ಅವ್ರಾಗ ಯಾರು ಒಬ್ರು ಹಚ್ಕಿಚ್ಕೊಬಿಟ್ಟವ್ರ ಆ ಥರ ಏನಾರು ಆಗಿದ್ಯಾ? ಅಲ್ಲ ಊಹೆ ಆ ಥರನೂ ಅನ್ಕೊಳ್ಬೇಕಾಗತ್ತಲ್ಲ. ಅವ್ರವ್ರ ಗಾಡಿ ಯಾರಿಗಾರ ಅವ್ರು ಕೊಡ್ಬೇಕು ಅಂತ ಇರುತ್ತಲ್ಲ. ಏನಾಗಿದೆಯೋ ಎಲ್ಲ ಗಾಡಿಗಳಿದಾವೆ ಪೂರ್ತಿ ಎಷ್ಟು ಗಾಡಿಗಳಿದಾವೆ ಇಲ್ಲಿ? ಇದಕ್ಕೆ ಇವತ್ತು ಪಾರ್ಕಿಂಗ್ ಇಲ್ಲ ಅಂತ ಹೇಳ್ತಾರೆ, ಬಟ್ ಇಷ್ಟೊಂದು ಪಾರ್ಕಿಂಗ್ ಗಾಡಿಗಳು ನಿಂತಿದೆ. ಯಾವ ರೀತಿ ಇದಕ್ಕೆ ಅರ್ಥ ಕೊಡೋದು ಅಂತ ಗೊತ್ತಾಗ್ತಿಲ್ಲ. ಕಾರ್ಗಳು ನಿಂತಿದ್ದಾವೆ, ಎಲ್ಲ ಕಾರ್ಗಳು ಪಾರ್ಕಿಂಗ್, ಯಾವುದೇ ರೀತಿ ಕ್ಲೀನ್ ಇಲ್ಲ ಇಲ್ಲಿ. ನೆನ್ನೆವರೆಗೂ ಪಾರ್ಕಿಂಗ್ ಅಂತ ಹೇಳ್ತಾರೆ. ಯಾರಾದರೂ ಒಬ್ರು ಸಿಗರೇಟು ಅಥವಾ ಬೆಂಕಿ ಕಡ್ಡಿನ ಹಾಕಿದ್ರೆ ಪೂರ್ತಿ ಹತ್ಕೊಳ್ಳೋ ಅಂತ ಜಾಗ ಇದು. ಈ ರೀತಿ ವ್ಯವಸ್ಥೆ ಎಲ್ಲಿದೆ ಇದೆಲ್ಲ? ಎಲ್ಲ ಹುಲ್ಲುಗಳು ನೋಡಿ ಒಣಗೋಗಿದೆ, ಅದೇ ಪೂರ್ತಿ ಒಣಗೋಗಿದೆ ಈ ಕಡೆ ಎಲ್ಲ. ಕಸ ಹಾಕಿದ್ರೆ ಆ ಕಸಕ್ಕೆ ಯಾರು ಬೆಂಕಿ ಹಾಕಿದ್ರೆ ಗಾಡಿಗಳಿಗೆ ಹತ್ಕೊಳ್ಳುತ್ತೆ. ಈ ರೀತಿ ಇದೆ, ಯಾವುದು ವ್ಯವಸ್ಥೆ ಇಲ್ಲ. ಏನು ಕೇಂದ್ರ ಸರ್ಕಾರಕ್ಕೆ ಬರೋ ಮೆಟ್ರೋದು ಅಲ್ವಾ? ದಯವಿಟ್ಟು ಎಲ್ಲ ಕನ್ನಡ ಜನತೆಗೆ ಒಂದು ಮನವಿ, ಗಾಡಿಗಳ ನಿಮ್ಮ ಗಾಡಿ ನಿಮಗೆ ಜವಾಬ್ದಾರಿ. ಗಾಡಿಗಳು ನಿಲ್ಲಿಸ್ಬೇಕಾದ್ರೆ ಇವ್ರನ್ನ ಮೆಟ್ರೋ ಸಿಬ್ಬಂದಿಗಳನ್ನ ನಿಲ್ಲಿಸಿ ನೀವು ನೋಡಬೇಡಿ. ನಿಮ್ಮ ಕಾಳಜಿಗೋಸ್ಕರ ಈ ವಿಡಿಯೋ ಮಾಡಿರೋದು, ಯಾವುದೇ ಪಬ್ಲಿಸಿಟಿಗಲ್ಲ. ನಿಮ್ಮ ಕಾಳಜಿಗೋಸ್ಕರ ಮಾಡಿದ್ದೇವೆ. ಮತ್ತೊಮ್ಮೆ ಹೇಳ್ತೇವೆ, ಇವತ್ತು ಏನಾದ್ರು ನಮ್ಮ ಕರವೇ ಗಜಸೇನೆ ಸುಗ್ಗಿಯ ಅಧ್ಯಕ್ಷರು ಅಥವಾ ಕರವೇ ಗಜಸೇನೆ ಕಾರ್ಯಕರ್ತರು, ಹೋಟೆಲ್ ಸಿಬ್ಬಂದಿಗಳಿಲ್ಲ ಅಂದಿದ್ರೆ ಇವತ್ತು ಎಲ್ಲ ಗಾಡಿಗಳು ಬೆಂಕಿ ಬಿದ್ದಿರೋದು. ಈ ವಿಡಿಯೋ ಮಾಡಿರೋ ಉದ್ದೇಶ ನಿಮ್ಮ ಕಾಳಜಿಗೋಸ್ಕರ. ಮುಂದೆ ಎಚ್ಚರಿಕೆಯಾಗಿ ಗಾಡಿಗಳು ನಿಲ್ಲಿಸಿ. ಯಾವುದೇ ಪಾರ್ಕಿಂಗಲ್ಲಿ ದುಡ್ಡು ಕೊಡ್ಬೇಕಾದ್ರೆ ಕೆಳಗಡೆ ಹುಲ್ಲಿದೆಯಾ ಕಸ ಇದೆಯಾ ನೋಡ್ಬಿಟ್ಟು ಗಾಡಿ ನಿಲ್ಲಿಸಿ ಅಂತ ತಮ್ಮೆಲ್ಲರಿಗೂ ವಿನಂತಿ. ಧನ್ಯವಾದಗಳು. ಆಮೇಲೆ ಸಿಗರೇಟ್ಗಳನ್ನ ಸೆಕ್ಯೂರಿಟಿಗಳು ಸಿಗರೇಟ್ ಸೇರ್ತಾರೆ, ಇನ್ನೊಬ್ರು ನೋಡಿ ಅಲ್ಲಿ ಅಷ್ಟು ಹುಲ್ಲಿದೆ ನೋಡಿ, ಅಲ್ಲೊಂದು ತೋರಿಸಿ ಆ ಹುಲ್ಲು ಇಷ್ಟು ಕಸ ಇದೆ ನೋಡಿ ಇಲ್ಲಿ. ಇದಕ್ಕೇನಾದ್ರು ಬೆಂಕಿ ಬಿದ್ದರೆ ಹೋಟ್ಲಿಗೂ ಬರುತ್ತೆ, ಎಲ್ಲ ಬೀಳುತ್ತೆ ನೋಡಿ. ಇದು ಪಾರ್ಕಿಂಗ್ ಲಾಟ್ ಜಾಗ. ಒಣಗಿರೋ ಹುಲ್ ಮೇಲೆ ಒಂದೇ ಒಂದು ಬೆಂಕಿ ಕಡ್ಡಿ ಬಿದ್ರು ಒಣಗಿರೋ ಹುಲ್ಲು ದಗ ಅಂತ ಅರಿಯುತ್ತೆ, ಹತ್ಕೊಳುತ್ತೆ. ಒಣಗಿರೋ ಹುಲ್ಲು ನೋಡಿ ಈ ಥರ ಇಷ್ಟೊಂದಿದೆ. ಇವತ್ತು ಏನು ಒಂದು ಅಚ್ಚಾ ದಿನ ಅಂತ ಹೇಳಿ ಇಡೀ ನಮ್ಮ ಇಂಡಿಯಾನ ಸ್ಮಾರ್ಟ್ ಸಿಟಿ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಏನು ಮೆಟ್ರೋ ಅನ್ನೋದು ಒಂದು ಕೇಂದ್ರ ಸರ್ಕಾರದ ಒಂದು ಹಿಡಿತದಲ್ಲಿ ಬರುತ್ತೆ. ನಿಮ್ಮ ಮೆಟ್ರೋ ಪರಿಸ್ಥಿತಿ ಇದು, ನಿಮ್ಮ ಮೆಟ್ರೋ ಪಾರ್ಕಿಂಗ್ ಪರಿಸ್ಥಿತಿ ಇದು, ನಿಮ್ಮ ಮೆಟ್ರೋ ಸೆಕ್ಯೂರಿಟಿಗಳ ಪರಿಸ್ಥಿತಿ ಇದು, ನಿಮ್ಮ ಸರ್ಕಾರದ ಪರಿಸ್ಥಿತಿ ಇದು. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ ತಾಯಿ, ಜೈ ಕರವೇ ಗಜಸೇನೆ. ಮತ್ತೊಮ್ಮೆ ಸ್ಪಷ್ಟಪಡುತ್ತೇವೆ, ನಿಮ್ಮ ಒಂದು ಕಾಳಜಿಗೆ ಈ ವಿಡಿಯೋ ಮಾಡಿದ್ದೇವೆ ಅಷ್ಟೇ. ಒಂದ್ಸಲ ತೋರಿಸಿ. ನಮ್ಮ ಪಾಪ ಅಧ್ಯಕ್ಷರು ಇವತ್ತು ಆಟೋಗಳನ್ನೆಲ್ಲ ಬಚಾವ್ ಮಾಡಿದ್ದಾರೆ. ಇವತ್ತು ಮೆಟ್ರೋದಲ್ಲಿ ಗ್ಯಾಸ್ಗಳಿಲ್ಲ, ಸಿಲಿಂಡರ್ ಎಲ್ಲ ಖಾಲಿ ಇದಾವೆ, ಯಾವ ಇದರಲ್ಲೂ ಫಿಲ್ ಇಲ್ಲ ಅವರಲ್ಲಿ. ಪಾಪ ಸೆಕ್ಯೂರಿಟಿ ಇನ್ನೂ ಪ್ರಯತ್ನ ಮಾಡ್ತಿದ್ದಾರೆ, ಅದ್ರೊಳಗೆ ಏನು ಬರ್ತಾನೆ ಇಲ್ಲ, ಏನು ಬರ್ತಾ ಇಲ್ಲ, ಖಾಲಿ ಆಗಿದೆ. ಅವ್ರೇನು ಮಾಡ್ತಾರೆ ಪಾಪ. ಮೆಟ್ರೋ ಇವತ್ತು ನೋಡಿ, ಸರ್ಕಾರಕ್ಕೆ ಇವತ್ತು ಗ್ಯಾಸ್ ತುಂಬಿಸಕ್ಕೂ ದುಡ್ಡಿಲ್ಲ. ರೋಡಲ್ಲಿ ಮಾಸ್ಕ್ ದಂಡ ಹಾಕ್ತಾರೆ, ಹೆಲ್ಮೆಟ್ ಇಲ್ಲ ದಂಡ ಹಾಕ್ತಾರೆ. ಇವತ್ತು ಈ ಮೆಟ್ರೋಕ್ಕೆ ಇವತ್ತು ಎಂಥ ಪರಿಸ್ಥಿತಿ ನೋಡಿ. ಆ ಒಳಗಡೆ ಗ್ಯಾಸ್ ಇಲ್ಲ, ಆ ಗ್ಯಾಸ್ ತುಂಬಿಸಕ್ಕೂ ಇಲ್ಲ. ಇವರಿಗೆ ಓಪನ್ ಮಾಡೋ ಟ್ರೈನಿಂಗ್ ಆಗಿಲ್ಲ. ಆ ಸೆಕ್ಯೂರಿಟಿ ಒಂದು ಏಜೆನ್ಸಿ ಕೊಟ್ಟು SIS ಅಂತ ಏಜೆನ್ಸಿಗೆ ಗ್ಯಾಸನ್ನ ಓಪನ್ ಮಾಡಿ ಯಾಕೆ ದಂಡಿಸೋದು ಅಂತ ಒಂದು ಟ್ರೈನಿಂಗ್ ಇಲ್ಲ. ಇವತ್ತು ಈ ಹೋಟೆಲ್ ಸಿಬ್ಬಂದಿ ಬಂದು 2 ಗ್ಯಾಸ್ ಮಾಡಿಲ್ಲ ಅಂದಿದ್ರೆ ಅವ್ರಿಗೆ ಯಾರೋ ಟ್ರೈನಿಂಗ್ ಇಲ್ಲ. ಆಮೇಲೆ ಅದರೊಳಗಡೆ ಗ್ಯಾಸ್ ಇಲ್ಲ, ಎಮರ್ಜೆನ್ಸಿ ನೀರಿಲ್ಲ, ಏನೂ ಇಲ್ಲ ಇಲ್ಲಿ. ಒಟ್ಟಿನಲ್ಲಿ ಇವತ್ತು ಜನಗಳು ಅವರವರೇ ಜೀವಕ್ಕೆ ಅವರೇ ಜವಾಬ್ದಾರಿ, ಅವರ ಗಾಡಿಗೆ ಅವರೇ ಜವಾಬ್ದಾರಿ, ಅವರ ಮನೆಗೆ ಅವರೇ ಜವಾಬ್ದಾರಿ. ಇಲ್ಲಿ ಯಾವುದೇ ಸರ್ಕಾರದಿಂದ ನೆಚ್ಕೊಂಡು ಕೂತ್ಕೊಂಡ್ರೆ ಉದ್ಧಾರ ಆಗಲ್ಲ ಅನ್ನೋದು ಹೇಳ್ತಾ ಇದ್ದಾವೆ ಅಷ್ಟೇ. ಧನ್ಯವಾದ.